ವೆಲ್ಕಮ್ ಟು ಗರ್ಹ್ಯಾಪ್. ನೋಡ್ಬೋದು ನಮ್ಮಲ್ಲಿ ಒಂದು ಸ್ವಿಫ್ಟ್ ಡಿಸೈರ್ ವೆಹಿಕಲ್ ಬಂದಿದೆ. ವೈಟ್ ಬೋರ್ಡ್ ವೆಹಿಕಲ್. ಕಸ್ಟಮರ್ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ನೋಡಿಕೊಂಡು KGF ಇಂದ ವೆಹಿಕಲ್ ತೊಗೊಂಡು ಬಂದಿದ್ದಾರೆ. ನಮ್ಮ ತಾವನ್ನ ಆಕ್ಸೆಸರೀಸ್ ಅಪ್ಗ್ರೇಡ್ ಮಾಡೋ ಅಂತ ಸುಮಾರು ಆಕ್ಸೆಸರೀಸ್ ಇದರಲ್ಲಿ ಅಪ್ಗ್ರೇಡ್ ಮಾಡ್ಕೊಂಡಿದ್ದೀನಿ. ಗಾಡಿ ಬಂದು ಕಂಪ್ಲೀಟ್ ಬೇಸ್ ವೇರಿಯಂಟು. ಯಾವುದೇ ಥರ ಆಕ್ಸೆಸರೀಸ್ ಇದರಲ್ಲಿ ಇರಲಿಲ್ಲ, ಎಲ್ಲ ಕಂಪ್ಲೀಟ್ ಇದರಲ್ಲಿ ಆಕ್ಸೆಸರೀಸ್ ಅಪ್ಗ್ರೇಡ್ ಮಾಡ್ಕೊಂಡಿದ್ದೀನಿ. ಏನೇನು ಅಪ್ಗ್ರೇಡ್ ಆಗಿದೆ ಅದು ಕೂಡ ತೋರಿಸ್ಕೊಡ್ತೀನಿ. ಫಸ್ಟ್ ಪ್ರಾಡಕ್ಟ್ ಇದರಲ್ಲಿ ಹೆಡ್ಲೈಟಲ್ಲಿ ಕಮ್ಮಿ ಪವರ್ ಇದೆ ಅಂತ ಹೇಳಿದಕ್ಕೋಸ್ಕರ ಇದರಲ್ಲಿ ಹೆಡ್ಲೈಟಲ್ಲಿ ವೈಟ್ LED ಇನ್ಸ್ಟಾಲೇಷನ್ ಮಾಡಿದ್ದೀನಿ. ಔಟರ್ ವರ್ಕಲ್ಲಿ ಬಂಪರ್ ಗಾಡಿ ಇನ್ಸ್ಟಾಲೇಷನ್ ಆಗಿದೆ. ಇದರಲ್ಲಿ ಮಿರರಲ್ಲೂ ಕೂಡ ನೋಡ್ಬೋದು. ಬೇಸಿಕ್ ಮಿರರ್ ಇತ್ತು, ಇದು ಕಂಪ್ಲೀಟ್ ರಿಮೂವ್ ಮಾಡಿ ಇದಕ್ಕೆ ಟಾಪ್ ಆ್ಯಂಡ್ ಮಿರರ್ ವಿತ್ ಇಂಡಿಕೇಟರ್ ಆಪ್ಷನ್ ಜೊತೆ ಇನ್ಸ್ಟಾಲೇಷನ್ ಮಾಡಿದ್ದೀನಿ. ಮಿರರಲ್ಲಿ ನಿಮಗೆ ಲಾಕ್ ಮಾಡಿದ ತಕ್ಷಣ ನಿಮಗೆ ಮಿರರ್ ಆಟೋಮೆಟಿಕ್ ಆಗಿ ಇದು ಫೋಲ್ಡ್ ಆಗುತ್ತೆ. ಅನ್ಲಾಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ. ಇದ್ರ ಮಿರರ್ ಎಲ್ಲ ಕಂಪನಿದು ಮಾರುತಿದು ಜಿನಿನ್ ಪಾರ್ಟ್ಸ್ ಇನ್ಸ್ಟಾಲೇಷನ್ ಮಾಡ್ಕೊಂಡಿದ್ದೀವಿ. ಫಿಟ್ಮೆಂಟ್ ಎಲ್ಲ ನೋಡ್ಬೋದು ಯಾವ ಥರ ಬಂದಿದೆ ಅಂತ. ಇದರಲ್ಲಿ ಔಟರ್ ವರ್ಕಲ್ಲಿ ಬ್ಲಾಕ್ ಕಲರ್ ರೈನ್ ವೈಸರ್ ಇನ್ಸ್ಟಾಲೇಷನ್ ಮಾಡಿದ್ದೀನಿ. 50% ಸನ್ ಫಿಲ್ಮ್ ಇನ್ಸ್ಟಾಲೇಷನ್ ಆಗಿದೆ. ಕ್ರೋಮಲ್ಲಿ ಇದರಲ್ಲಿ ವಿಂಡೋ ಗಾರ್ನಿಶ್ ಕೂಡ ಕ್ರೋಮ್ದು ಇನ್ಸ್ಟಾಲೇಷನ್ ಆಗಿದೆ. ಸೈಡಲ್ಲಿ ಕೂಡ ನೋಡ್ಬೋದು ಕಂಪನಿ ಫಿಟೆಡ್ ಡೋರ್ ಬೀಡಿಂಗ್ ಕೂಡ ಇನ್ಸ್ಟಾಲೇಷನ್ ಮಾಡಿದ್ದೀವಿ. ಬ್ಲಾಕಲ್ಲಿ ಇನ್ಸೈಡ್ ವರ್ಕಲ್ಲಿ ನೋಡ್ತೀರಂದ್ರೆ ಪ್ರೀಮಿಯಂ ಲೆದರ್ ಸೀಟ್ ಕವರು ಬ್ಲಾಕ್ ಆ್ಯಂಡ್ ಆಫ್ ವೈಟ್ ಇನ್ಸ್ಟಾಲೇಷನ್ ಮಾಡಿಕೊಟ್ಟಿದ್ದೀನಿ. ಸೇಮ್ ಸೀಟ್ ಕವರ್ ಕಾಂಬಿನೇಷನ್ ಲೆದರ್ ಸ್ಟೇರಿಂಗ್ ಕವರ್ ಕೂಡ ಇನ್ಸ್ಟಾಲೇಷನ್ ಆಗಿದೆ. ಕೆಳಗಡೆ ಫುಲ್ ಫ್ಲೋರ್ ಲೆದರ್ ಲ್ಯಾಮಿನೇಷನ್ ಮ್ಯಾಟ್ ಕೂಡ ಇನ್ಸ್ಟಾಲೇಷನ್ ಮಾಡಿದ್ದೀವಿ. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಅಲ್ಲಿ ಡೈಮಂಡ್ 2K ಇನ್ಫೋಟೈನ್ಮೆಂಟ್ ಸಿಸ್ಟಮ್ ವಿತ್ ಬ್ಯಾಕ್ ಕ್ಯಾಮ್ರಾ ಜೊತೆ ಇನ್ಸ್ಟಾಲೇಷನ್ ಆಗಿದೆ. ಫ್ರಂಟ್ ಅಲ್ಲಿ ಡ್ಯಾಶ್ ಕ್ಯಾಮ್ರಾ ಕೂಡ ಇನ್ಸ್ಟಾಲೇಷನ್ ಮಾಡ್ಕೊಂಡಿದ್ದೀವಿ. ಇದೇ ತರ ನಿಮಗೆ ಯಾವುದೇ ಗಾಡಿಗೆ ಆಕ್ಸೆಸರೀಸ್ ಇನ್ಸ್ಟಾಲೇಷನ್ ಮಾಡಿಸಬೇಕಾಗಿದೆ, ಕಾರ್ ರಿಲೇಟೆಡ್ ಯಾವುದೇ ಆಕ್ಸೆಸರೀಸ್ ಇರಲಿ, ಸೀಟ್ ಕವರು, ಮ್ಯಾಟ್, ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಬೇಸ್ ಟು ಟಾಪ್ ಅಂಡ್ ಕನ್ವರ್ಟ್ ಮಾಡಿಸೋದಿರ್ಬೋದು, ಯಾವುದೇ ತರ ವೆಹಿಕಲ್ ಇರಲಿ ಕಂಪ್ಲೀಟ್ಲಿ ಆಕ್ಸೆಸರೀಸ್ ಅಪ್ಗ್ರೇಡ್ ಮಾಡ್ಕೊಡ್ತೀವಿ. ಇದೇ ತರ ನಿಮಗೆ ಯಾವುದೇ ಗಾಡಿಗೆ ಆಕ್ಸೆಸರೀಸ್ ಇನ್ಸ್ಟಾಲೇಷನ್ ಮಾಡಿಸಬೇಕಾಗಿದ್ರೆ ಸ್ಕ್ರೀನ್ ಅಲ್ಲಿ ಶೋ ಆಗ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ.